ನಮಸ್ಕಾರ ಅಣ್ಣ. ನಮಸ್ತೆ. ಯಾವ ಊರಣ್ಣ ಇದು? ಇದು ಚಿತ್ರದುರ್ಗ ತಾಲೂಕು ಕೋಡನೂರು ಮಠ ಸಿರಿಗೆರೆ ಪಕ್ಕ. ಹಾಂ ಹಾಂ. ಈಗ ನಾವು MG ಕರ್ಬಸಪ್ಪರ ಕಡೆಯಿಂದ ಅಮೇರಿಕನ್ ಸಿಸ್ಟಮ್ ಇದು ಟ್ರ್ಯಾಕ್ಟರ್ ಮೀನ್ಸ್ ಗ್ರಾಸ್ ಕಟರ್ ಅಂತ ಹೇಳ್ಬಿಟ್ಟಿದ್ದು ಗೇರ್ಲೆಸ್ ಗಾಡಿ. ಯಾರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಹೊಡಿಬೋದು. ಇದು ನಮ್ಮ ಜಮೀನಲ್ಲಿ ಭಾಳ ಹುಲ್ಲಾಗಿದೆ, ಆದ್ರೆ ನನಗೆ ತೃಪ್ತಿ ಆಗಿದೆ. ಇದು ಹೊಡೆದ್ವಿ, ಎಲ್ಲ ರೇಸಾಗಿ ಕಟ್ಟಾಗಿದೆ, ಎಲ್ಲಿ ಬೇಕಲ್ಲಿ ಇಟ್ಕೊಬೋದು, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇದು ಜೀರೋ ಕಲ್ಟಿವೇಶನ್ ಮಾಡೋರಿಗೂ ಅನುಕೂಲ. ಮತ್ತು ಜೀರೋ ಕಲ್ಟಿವೇಶನ್ ಮಾಡಲ್ಲ ಅಂದ್ರೆ ಲಾಸ್ಟ್ ಎಂಡಿಂಗ್ ವರ್ಷಕ್ಕೊಂದ್ಸಲ ಬೇಗ ಕಲ್ಟಿವೇಟ್ ಮಾಡ್ಕೋಬೋದಲ್ಲ. ಜೀರೋ ಕಲ್ಟಿವೇಶನ್ ಭಾಳ ಅನುಕೂಲ ಆಯ್ತು, ನನಗೇನಾಯ್ತು. ಹಾಗಾಗಿ ತೊಗೋಬೋದು ಯಾವುದೇ ರೈತರು. ನೀವು ಜೀರೋ ಕಲ್ಟಿವೇಶನ್ ಮಾಡ್ತಾ ಇದ್ರಣ್ಣ? ಇದು ಇಲ್ಲ, ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕು. ಇನ್ನು ಮುಂದೆ ಜೀರೋ ಕಲ್ಟಿವೇಶನ್ ಮಾಡೋದು. ಗೊಬ್ಬರಗಳು ಹಾಕಿಬಿಟ್ಟು ಎಲ್ಲ ಜೋಟ ಹಾಳಾಗಿದೆ, ಗಿಡ ಭಾಳ ಹೋಗಿದ್ದಾವೆ. ಆಮೇಲೆ ಔಷಧಿ ಹೊಡೆದು ವರ್ಷದಲ್ಲಿ 7 ಸಲ ಹೊಡಿತೀನಿ ನಾನು. ಒಂದೂವರೆ ತಿಂಗಳು. ಹಾಗಾಗಿ ನನ್ನ ಗಿಡ ಭಾಳ ಹೋಗಿರೋದ್ರಿಂದ ನನಗೀಗ ಇದನ್ನು ಬೇರೆ ಕಡೆ ಕರ್ಬಸಪ್ಪ ಎಲ್ಲೆಲ್ಲಿ ಕೊಡೋದನ್ನೆಲ್ಲ ನೋಡ್ಕೊಂಬಂದು 3-4 ಕಡೆ ನನಗಿದು ಅನುಕೂಲ ಆಗಿದೆ. ಅದು ಅಲ್ಲಿ ನೋಡಿಬಿಟ್ಟು ತೃಪ್ತಿಯಾಗಿ ಮತ್ತು ನಾನೀಗ ಪರ್ಚೇಸ್ ಮಾಡಿದ್ದೀನಿ. ಸಂತೋಷ ಆಗಿದೆ. ಹೊಡೆದು ನೋಡಿದ್ದೀನಿ, ಚೆನ್ನಾಗೆ ಆಗ್ತಾ ಇದೆ. ಸಾಕಿಷ್ಟು ಮಟ್ಟಿಗೆ ಧನ್ಯವಾದ. ಭಾರಿ ಹುಲ್ಲು ಬೆಳೆದಿರ್ತದ, ಅವಾಯ್ಡ್ ಆಗುತ್ತೆ. ಚೆನ್ನಾಗಿದೆ ರೀ, ತೊಗೋಬೋದು. ರೈತರಿಗೆ ಅಂತ ಅಂದರೆ ತೊಗೋಬೋದು ಅಂತ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಮಠ ಸಿರಿಗೆರೆ ಪಕ್ಕ ಕೋಡನೂರು, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಪುರುಷೋತ್ತಮ ಅಂತ ನಮ್ಮ ಹೆಸರು. ಧನ್ಯವಾದ. ಧನ್ಯವಾದ.